ಹಾಯ್ ಸಂಡೇ ಮಾರ್ನಿಂಗು ಮೀನು ತರೋಕ್ಕೆ ಅಂತ ಹೋಗ್ತಿದ್ದೀನಿ. ನಾನು ರಾಯೇಶ್ ಹೊರಟ್ವಿ ಮಕ್ಕಳನ್ನ ಮನೇಲಿ ಬಿಟ್ಟು. ಮನೆ ಹತ್ರದಿಂದ ಆಲ್ಮೋಸ್ಟ್ 15 ಮಿನಿಟ್ಸ್ ಆಗುತ್ತೆ ಅಲ್ಲಿಗೆ ಹೋಗೋಕ್ಕೆ. ಸ್ವಲ್ಪ ದೂರ ಇರುತ್ತೆ. ಫಸ್ಟು ವೆಜಿಟೇಬಲ್ ಮಾರ್ಕೆಟ್ ಬರುತ್ತೆ, ಅದಾದಮೇಲೆ ಚಿಕನ್ನು ಮಟನ್ನು ಮಾರ್ಕೆಟ್ ಇರುತ್ತೆ. ಅದೆಲ್ಲ ದಾಟಿ ಮುಂದೆ ಹೋದರೆ ಅಲ್ಲಿ ಫಿಶ್ ಮಾರ್ಕೆಟು ದೊಡ್ಡದಾಗಿರುತ್ತೆ. ಫಿಶ್ ಮಾರ್ಕೆಟು ಅಲ್ಲೇ ತರಕಾರಿ ಹಾಗೆ ಬೇಕಿರೋ ಮೀನಿಗೆ ಬೇಕಿರೋದು ಆಲ್ಮೋಸ್ಟ್ ಅಲ್ಲೇ ಸಿಗುತ್ತೆ. ಹುಣಸೆಹಣ್ಣು, ಮಾವಿನಕಾಯಿ ಎಲ್ಲ ಮಾರ್ತಿರುತ್ತೆ. ಹಾಗೆ ಒಳಗಡೆ ಎಂಟ್ರಿ ಆಗಿದ್ದು ಸ್ವಲ್ಪ ಸೀ ಫಿಶಸ್ ಎಲ್ಲ ಇತ್ತು. ಅದೆಲ್ಲ ನೋಡ್ಕೊಂಡು ಮತ್ತೆ ಮುಂದಕ್ಕೆ ಬಂದ್ವಿ. ಇದೆಲ್ಲ ಕೆಲವು ಬೆಳೆಸಿರೋದು, ಕೆಲವು ಕೆರೆ ಮೀನೆಲ್ಲ ಇರುತ್ತೆ. ಇದು ನೋಡಿ ಟೈಗರ್ ಪ್ರಾನು 1 kg 1000 ರೂಪೀಸ್ ಹೇಳಿದ್ರು. ನಮಗೆ ಕ್ರ್ಯಾಬ್ ಹುಡುಕ್ತಿದ್ವಿ, ದೊಡ್ಡ ಸೈಜ್ ಕ್ರ್ಯಾಬ್ ಬೇಕು ಅಂತ. ಒಂದೆರಡು ಕಡೆ ನೋಡಿ ದೊಡ್ಡ ಸೈಜಲ್ಲಿ ಕ್ರ್ಯಾಬ್ ತೊಗೊಂಡ್ವಿ. ಹಾಗೆ ದೊಡ್ಡದು ಕೊರ್ಮೀನು ಬೇಕಿತ್ತು. ಆಲ್ಮೋಸ್ಟ್ 1.5 kg ತೊಗೊಂಡ್ರೆ ಮುಳ್ಳಿಲ್ದಿರೋ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡ್ವಿ. ಕೊರ್ಮೀನಲ್ಲಿ ಮುಳ್ಳು ಕಮ್ಮಿನೇ. ಅದೆಲ್ಲ ತೊಗೊಂಡು ಮುಂದೆ ಕ್ಲೀನಿಂಗ್ಗೆ ಅಂತ ಬರ್ತಿದ್ರೆ ಅಲ್ಲೆಲ್ಲ ಸೀ ಫಿಶಸ್ಸು, ಸೀ ಕ್ರ್ಯಾಬ್ಸ್ ಎಲ್ಲ ಇಟ್ಟಿದ್ರು. ಇಲ್ದೆಲ್ಲ ಸಮುದ್ರದ್ದು. ನಾವು ಕ್ಲೀನಿಂಗ್ ಕೊಟ್ವಿ. ತುಂಬಾ ರಶ್ ಇತ್ತು ಸಂಡೇ ಆಗಿದ್ದರಿಂದ. ಸ್ವಲ್ಪ ಖಾಲಿ ಇರೋ ಕಡೆ ಹೋಗಿ ನೋಡಿ ಕ್ರ್ಯಾಬ್ ಕ್ಲೀನಿಂಗ್ ಕೊಟ್ವಿ. ಹಾಗೆ ಕೊರ್ಮೀನು ಬೇರೆಯವ್ರು ಕ್ಲೀನ್ ಮಾಡ್ತಾರೆ. ಕ್ರ್ಯಾಬು ಪ್ರಾನು ಕ್ಲೀನ್ ಮಾಡೋರು ಬಿಡ್ತಾರೆ, ಫಿಶ್ ಕ್ಲೀನ್ ಮಾಡೋರು ಸಪ್ರೇಟಾಗಿರ್ತಾರೆ. ಕ್ರ್ಯಾಬ್ ಕ್ಲೀನಿಗೆ ಕೊಟ್ಬಿಟ್ಟು ಕೊರ್ಮೀನು ಕ್ಲೀನಿಗೆ ಕೊಟ್ಟಿದ್ವಿ. ಕ್ರ್ಯಾಬ್ ನೋಡಿ ಕ್ಲೀನ್ ಮಾಡ್ತಿದ್ದಾರೆ, ಇನ್ನೂ ಕದಲ್ತಾನೆ ಇದೆ. ಕೊರ್ಮೀನಂತೂ ಸಖತ್ ಶಾರ್ಪ್ ಅಂತಾರೆ. ಇವರೆಲ್ಲ ಹೇಳ್ತಾರೆ ಇಲ್ಲಿ ಕೊರ್ಮೀನು ಸಾಯಿಸಿದ್ರು ಕದಲುತ್ತೆ, ಕಟ್ ಮಾಡೋದು ಪೀಸಸ್ ಮಾಡಿದ್ರು ಕದಲುತ್ತೆ ಅಂತಾರೆ. ಅಷ್ಟೊತ್ತಿಗೆ ನಮ್ಮ ಕ್ರ್ಯಾಬ್ ಕ್ಲೀನ್ ಆಯಿತು. ಬಟ್ ಫಿಶ್ ಇನ್ನೂ ಸತ್ತಿಲ್ಲ ಅಂತ ಪಕ್ಕಕ್ಕೆ ಇಟ್ಟಿದ್ರು. ಅಲ್ಲಿ ಪ್ರಾನ್ಸ್ ಕ್ಲೀನ್ ಮಾಡ್ತಿದ್ರು, ನೋಡ್ತಿದ್ವಿ ಎಷ್ಟು ಫಾಸ್ಟಾಗಿ ಕ್ಲೀನ್ ಮಾಡ್ತಿದ್ರು. ಹುಡುಗಿ ಅಂತೂ ಒಂದು ಚಿಕ್ಕ ಹುಡುಗಿ ಸಖತ್ ಫಾಸ್ಟಾಗಿ ಕ್ಲೀನ್ ಮಾಡ್ತಿದ್ಲು. ಅದನ್ನು ವಿಡಿಯೋ ಮಾಡ್ಕೊತಿದ್ದೀನಿ. ಮತ್ತು ನಮ್ಮ ಕೊರ್ಮೀನು ನೋಡಿ ಅವರು ಸ್ಕಿನ್ ಕಟ್ ಮಾಡ್ತಿದ್ರು, ಅದಿನ್ನೂ ಕದಲ್ತಾನೆ ಇದೆ. ಇಲ್ಲಂತೂ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಡ್ತಾರೆ. ಕ್ಲೀನಿಂಗಲ್ಲಂತೂ ಬೆಸ್ಟ್ ಅಂತ ಹೇಳ್ತೀನಿ. ಸ್ಕಿನ್ನೆಲ್ಲ ನೀಟಾಗಿ ತೆಗೆದು ಬಿಡ್ತಾರೆ. ಅದಕ್ಕೆ ತುಂಬ ಟೇಸ್ಟ್ ಬರುತ್ತೆ ಸಾಂಬಾರು. ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಕೊಡ್ತಿದ್ದಾರೆ. ಅದು ಕಟ್ ಮಾಡಿದ್ಮೇಲೆ ನೋಡಿ ಕದಲ್ತಾನೆ ಇದೆ ಮೀನಿನ್ನು. ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟರು. ಫ್ರೂಟ್ಸು ವೆಜಿಟೇಬಲ್ಸ್ ತೊಗೊಂಡು ವಾಪಸ್ ಮನೆಗೆ ಬಂದ್ವಿ.